Hello students, already we have studied theoretical aspect of capital structure theory relating to advanced financial accounting become 6th sem NEP. Today we shall discuss problems based on different approaches. So in this video I would like to show you how to solve the problems on net income approach. This is the first theory of capital structure ಥಿಯರೀಸ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಬಗ್ಗೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಯೂನಿಟನ್ನು ಥಿಯರಿ ನೋಡಿದ್ದೇವೆ. ಬಿಕಾಮ್ 6 ಸೆಮ್ NEP ಬಗ್ಗೆ ಥಿಯರಿ ನೋಡಿದ್ದೇವೆ. ಅಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂದ್ರೇನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೇನು, ಕ್ಯಾಪಿಟಲೈಸೇಷನ್ ಅಂದ್ರೇನು, ಆಪ್ಟಿಮಮ್ ಕ್ಯಾಪಿಟಲೈಸೇಷನ್ ಅಂದ್ರೇನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೇನು, ದೆನ್ ಅಜಂಪ್ಷನ್ಸ್ ಆಫ್ ಥಿಯರೀಸ್ ಇವನ್ನೆಲ್ಲ ನೋಡಿದ್ದೀವಿ. ಸೊ ಮತ್ತು ಅಪ್ರೋಚಸ್ ನೋಡಿದ ಅಥವಾ ಥಿಯರೀಸ್ 4 ಥಿಯರಿ ಅದಾವ ಅಂತೇಳಿ ನಾವು ನೋಡಿದ್ದೀವಿ. ಅದರಲ್ಲಿ ಮೊದಲೇದು ಯಾವುದಂತಂದ್ರೆ ನೆಟ್ ಇನ್ಕಮ್ ಅಪ್ರೋಚ್ ಅಂತೇಳಿ. ಸೊ ಅದ್ರ ಮೇಲೆ ಇವತ್ತು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು 6 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 12 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೂ ಕೇಳ್ಬೋದು. ಎರಡು ಟೈಪ್ ಪ್ರಾಬ್ಲಮನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಸಿ ಹೌ ದ ಪ್ರಾಬ್ಲಮ್ ಇಸ್ ಟು ಬಿ ಸಾಲ್ವ್ಡ್. So before that, once again, I would like to brush up your mind about the steps to solve a problem on this method. This is based on net income approach. So as per this theory, the value of firm is the total of market value of shares and market value of debt. So value of firm is denoted by V, symbol V. V is equal to S plus D. S means market value of shares and ಡಿ ಮೀನ್ಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಆರ್ ಡಿಬೆಂಚರ್ಸ್. ಇದೆಲ್ಲ ವಿದ್ಯಾರ್ಥಿಗಳಿಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಥಿಯರಿ ಬರ್ಸಿದ್ದೇನೆ ನಾನು ನಿಮಗೆ ನೆಟ್ ಇನ್ಕಮ್ ಅಪ್ರೋಚ್ ಬಗ್ಗೆ. ಅಥವಾ ಈ ಥಿಯರಿ ಪ್ರಕಾರ ವ್ಯಾಲ್ಯೂ ಆಫ್ ಫರ್ಮ್ ಅಂತಂದ್ರೆ ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಅಥವಾ ಡೆಟ್ಟನ್ನು ಎರಡು ಕೂಡಿಸ್ಕೊಂಡ್ರೆ ನಮ್ಗೆ ವ್ಯಾಲ್ಯೂ ಆಫ್ ಫರ್ಮ್ ಬರ್ತದೆ. ಹಾಗಾದ್ರೆ ಇದನ್ನು ನಾವು ವಿ ಕಂಡುಹಿಡಿಬೇಕು ಅಂತಂದರೆ ಎಸ್ ಕಂಡುಹಿಡಿಬೇಕು. ಡಿ ಅಂತೂ ಕೊಟ್ಟಿರ್ತಾರೆ, ಡಿಬೆಂಚರ್ಸ್ ಅವರು ಕೊಟ್ಟಿರ್ತಾರೆ ಅಂತ ಹೇಳಿದ್ದೀನಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಬೇಕು. ಸೊ ಹಾಗಾದ್ರೆ ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಈ ಸ್ಟೆಪ್ಸ್ ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಂಡುಹಿಡಬೇಕು. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಫಾರ್ಮುಲಾ ಏನಂದ್ರೆ ಆಪರೇಟಿಂಗ್ ಇನ್ಕಮ್. ಇದನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಅವ್ರು ನೆಟ್ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಲೆಸ್ ಮಾಡ್ಕೊಳ್ಬೇಕು. ಸೊ ಆಪರೇಟಿಂಗ್ ಇನ್ಕಮ್ ಮೈನಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಇದನ್ನು ಕಂಡುಹಿಡಿಯಿರಿ. ದೆನ್ ಇದಾದ್ಮೇಲೆ ಅಸರ್ಟೈನ್ಮೆಂಟ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್, ದಟ್ ಈಸ್ ಎಸ್ ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಇದನ್ನು ಕೊಟ್ಟಿರ್ತಾರೆ ಇಂಟು ಹೋಲ್ ಮಲ್ಟಿಪ್ಲೈಡ್ ಬೈ 100. ಸೊ ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಇಂಟು 100. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಬರ್ತೈತಿ. ಸೊ ಅಂದರೆ ಎಸ್ ಕಂಡು ಹಿಡ್ಕೊಂಡಂಗಾಗುತ್ತೆ. ನೆಕ್ಸ್ಟು ಅಂದರೆ ಎಸ್ ಕಂಡು ಹಿಡಿಬೇಕಂದ್ರೆ ಪ್ರಾಫಿಟ್ ಅವೈಲೇಬಲ್ ಕಂಡು ಹಿಡಿಬೇಕು. ಸೊ ಫಸ್ಟ್ ಪ್ರಾಫಿಟ್ ಅವೈಲೇಬಲು, ಸೆಕೆಂಡ್ ಮಾರ್ಕೆಟ್ ವ್ಯಾಲ್ಯೂ, ಥರ್ಡ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್. ಇದನ್ನ ಪ್ರಾಬ್ಲಮ್ನಾಗ ಕೊಟ್ಟಿರ್ತಾರೆ, ಗಿವನ್ ಇನ್ ದ ಪ್ರಾಬ್ಲಮ್ನಾಗ ಏನು ಕೊಟ್ಟಿರ್ತಾರೆ ಅದನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಈಗ ವ್ಯಾಲ್ಯೂ ಆಫ್ ಫರ್ಮ್ ಬರಬೇಕು. ವಿ ಈಸ್ ಈಕ್ವಲ್ ಟು ಎಸ್ ಪ್ಲಸ್ ಡಿ, ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಅಥವಾ ಡೆಟ್, ಇವೆರಡನ್ನೂ ಕೂಡಿಸಿದ್ರೆ ನಮಗೆ ವಿ ಬರ್ತೈತಿ. ಇದಾದ್ಮೇಲೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಿಬೇಕು. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ಮುಲಾ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ವಿ, ದಟ್ ಈಸ್ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100. ಈ ಫಾರ್ಮುಲಾ ಹಚ್ಚಿದ್ರೆ ನಮ್ಗೆ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರ್ತೈತಿ. ಸೊ ಇನ್ ದಿಸ್ ವೇ ಈ ಸ್ಟೆಪ್ಸನ್ನು ನೆನ್ಪಿಟ್ಕೊಳ್ರಿ. ಈ ಸ್ಟೆಪ್ಸನ್ನು ಅಪ್ಲೈ ಮಾಡಿ ನಾವೀಗ ಒಂದು ಪ್ರಾಬ್ಲಮನ್ನು ಮಾಡೋಣಂತ. 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಪ್ರಾಬ್ಲಮು ಸೆಕ್ಷನ್ ಬಿ ದಲ್ಲಿ ಕೇಳ್ತಾರೆ. ಸೊ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: ಎ ಕಂಪನಿ ಹ್ಯಾಸ್ ಎ ಆನ್ಯುವಲ್ ಆಪರೇಟಿಂಗ್ ಇನ್ಕಮ್ ಇದ್ದ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರೀತಾರೆ ಅಥವಾ ಆಪರೇಟಿಂಗ್ ಇನ್ಕಮ್ ಅಂತ ಕರೀತಾರೆ, rupees 90,000. ದ ಕಂಪನಿ ಹ್ಯಾಸ್ ಎ rupees 3 lakh 10% debentures. The capitalization rate of the company is 12%. What would be the value of company
ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಹಾಗಾದ್ರೆ ಇಲ್ಲಿ ಆಪರೇಟಿಂಗ್ ಇನ್ಕಮ್ 90,000 ಇದೆ, ಡಿಬೆಂಚರ್ಸ್ 3 ಲಕ್ಷ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ 10% ಇದೆ, ಕ್ಯಾಪಿಟಲೈಸೇಷನ್ ರೇಟು 12% ಇದೆ. ಸೊ ಫಸ್ಟ್ ನಾ ಏನು ಹೇಳಿದ್ನಿ ಹೇಳ್ರಿ, ಏನು ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದೆ, ವಾಟ್ ಐ ಹ್ಯಾವ್ ಟೋಲ್ಡ್ ಯು, ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್ ದ profit available. So profit available is equal to formula operating income, that is earnings before interest and tax, that is given 90,000. From this what is to be deducted, interest on debentures, it is to be calculated. So value of debentures is 3 lakh, but the rate of interest is 10%. So 3 lakh into 10 by 100, 10% means 30,000. Deduct 30,000 from earnings before interest and tax 90,000. So 90,000 minus 30,000 is equal to 60,000. 60,000 is the profit available to equity shareholders. Now we have to calculate a computation of market value of equity shares. ಎರಡನೇದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಕಂಡಿದ್ದೀರಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ಗೆ ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಇಂಟು 100. ಸೊ ಪ್ರಾಫಿಟ್ ಅವೈಲೇಬಲ್ ಈಸ್ rupees 60,000. ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 12% ಅಂತೇಳಿ. ಸೊ 12% ಮೀನ್ಸ್ 12 ತೆಗೆದುಕೊಳ್ಳಿ, ಹೋಲ್ ಮಲ್ಟಿಪ್ಲೈಡ್ ಬೈ 100 ಮಾಡಿ. ಸೊ ಪ್ರಾಫಿಟ್ ಅವೈಲೇಬಲ್ ಇಂಟು ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಹೋಲ್ ಮಲ್ಟಿಪ್ಲೈಡ್ ಬೈ 100. ಇದನ್ನು ಸಿಂಪ್ಲಿಫೈ ಮಾಡಿ, you will get a 5 lakh rupees. 5 lakh rupees is the market value of shares. Then value of ಡಿಬೆಂಚರ್ ಕೊಟ್ಟಿರ್ತಾರೆ, ಅದನ್ನ ನಿಮ್ಗೆ ಈಗಾಗಲೇ ಗೊತ್ತಿದೆ. ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ 3 lakh ಕೊಟ್ಟಿರ್ತಾರೆ, ಇದನ್ನು ಡಿ ಅನ್ಬೇಕು. ಈಗ ನಾವೇನು ಮಾಡಬೇಕು, ವ್ಯಾಲ್ಯೂ ಆಫ್ ಕಂಪನಿ ಕ್ಯಾಲ್ಕುಲೇಷನ್ ಮಾಡಬೇಕು. ವ್ಯಾಲ್ಯೂ ಆಫ್ ಕಂಪನಿಗೆ ಸಿಂಬಲ್ ಏನು, ವಿ ಅಂತೇಳಿ. ವಿ ಈಸ್ ಈಕ್ವಲ್ ಟು ಎಸ್ ಪ್ಲಸ್ ಡಿ. ಎಸ್ ಈಸ್ ದಟ್ ಈಸ್ ಶೇರ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ 5 lakh ಪ್ಲಸ್ ಡಿ 3 lakh. ಡಿಬೆಂಚರ್ಸ್ ಇಲ್ಲಿ ಕೊಟ್ಟಿದಾರಲ್ಲ 3 lakh ತೆಗೆದುಕೊಳ್ಳಿ. ಸೊ 5 lakh ಪ್ಲಸ್ 3 lakh ಈಸ್ ಈಕ್ವಲ್ ಟು 8 lakh. ವಾಟ್ ಈಸ್ ದಿಸ್ 8 lakh? 8 lakh ಇಸ್ ದ ವ್ಯಾಲ್ಯೂ ಆಫ್ ಕಂಪನಿ ಅಥವಾ ವ್ಯಾಲ್ಯೂ ಆಫ್ ಫರ್ಮ್ ಅಂತೇಳಿ. ಇದಾದ್ಮೇಲೆ ನಮಗೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿದ್ದಾರೆ ನೋಡಿ, ಆ್ಯಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೇಳಿ. ಸೊ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಡಿನೋಟೆಡ್ ಬೈ ಕೆ ಒ. ಕೆ ಒ ಅಂತಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು earnings before interest and tax, that is operating income, divided by V, value of company, whole multiplied by 100. So we know everything, that is earnings before interest and tax 90,000. ಇಲ್ಲಿ ಬರ್ದಿರಲ್ಲ ಫಸ್ಟ್ಗೆ, ಇದನ್ನು 90,000 ತೆಗೆದುಕೊಳ್ಳಿ, ಡಿವೈಡೆಡ್ ಬೈ ವಿ. ವಿ ಅಂತಂದ್ರೆ 8 lakh ಅಂತ ಬರ್ದಿದ್ದೇವೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಡಿವೈಡೆಡ್ ಬೈ 8 lakh ಇಂಟು 100 ಮಾಡ್ಕೊಳ್ಳಿ, it will be 11.25%. 11.25% is the overall cost of capital. So in this way, fee, that is value of company, and overall cost of capital is to be calculated. ಹಾಗಾದ್ರೆ ವಿ ಕಂಡು ಹಿಡಿಬೇಕು ಅಂತಂದ್ರೆ ನಮಗೆ ಎಸ್ ಬೇಕು. ಎಸ್ ಕಂಡು ಹಿಡಿಬೇಕಂತಂದ್ರೆ ನಮ್ಮ ಪ್ರಾಫಿಟ್ ಅವೈಲೇಬಲ್ ಬೇಕು. ಸೊ ಫಸ್ಟ್ ಪ್ರಾಫಿಟ್ ಅವೈಲೇಬಲ್ ಅಂತ ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು, ಡಿಬೆಂಚರ್ಸ್ ಅಂತ ಅವರೇ ಕೊಟ್ಟಿರ್ತಾರೆ, ಎರಡು ಕೂಡಿಸ್ಕೊಡ್ರಿ, ವ್ಯಾಲ್ಯೂ ಆಫ್ ಕಂಪನಿ ಬರ್ತೈತಿ, ವಿ ಬರ್ತೈತಿ, ನೆಕ್ಸ್ಟ್ ಕೆ ಒ ತೆಗೆದುಕೊಂಡ್ರಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡಿಡ್ರಿ. ಈ ರೀತಿ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಒಂದು ಪ್ರಾಬ್ಲಮ್ ಡೆಫಿನೆಟ್ ಆಗಿ ನಿಮಗೆ 6 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 5 ಮಾರ್ಕ್ಸ್. ಕೆಲವೊಂದು ಯೂನಿವರ್ಸಿಟಿ 5 ಮಾರ್ಕ್ಸ್ ಇದೆ ಅಂತ ಹೇಳಿದ್ದೀನಿ, ಕೆಲವೊಂದು ಯೂನಿವರ್ಸಿಟಿ 6 ಮಾರ್ಕ್ಸ್ ಇದೆ. 6 ಮಾರ್ಕ್ಸ್ ಇದ್ದರಿಗೆ 6 ಮಾರ್ಕ್ಸಿಗೆ ಕೇಳ್ತಾರೆ, 5 ಮಾರ್ಕ್ಸ್ ಇದ್ದರಿಗೆ 5 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳ್ತಾ, ಸೊ ಇನ್ನೊಂದು ಪ್ರಾಬ್ಲಮನ್ನು ನೋಡ್ಕೊಳ್ಳೋಣ ಅಂತ. ಸೆಕೆಂಡ್ ಪ್ರಾಬ್ಲಮ್. ಸೊ ಕಂಪ್ನೀಸ್ ಎಕ್ಸ್ಪೆಕ್ಟೆಡ್ earnings before interest and tax is rupees 3,60,000, and it has a 12% debentures of rupees 14 lakh. Equity capitalization rate is 14%. Assuming no taxes, find out value of firm under net income approach, and also calculate overall cost of capital. So again bunny, first what we have to ascertain? We have to ascertain profit available. So profit available is equal to ನೆಟ್ ಪ್ರಾಫಿಟ್ ಅಥವಾ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್ ಅಥವಾ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಇದನ್ನು ತೆಗೆದುಕೊಳ್ಳಿ 3,60,000. ಇದರೊಳಗೆ ಏನು ಲೆಸ್ ಮಾಡ್ಬೇಕು ಹೇಳ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕೊಟ್ಟಿರೋದಿಲ್ಲ ಪ್ರಾಬ್ಲಮ್ನಲ್ಲಿ, ಡಿಬೆಂಚರ್ಸ್ ಕೊಟ್ಟಿರ್ತಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಸೊ ಡಿಬೆಂಚರ್ಸ್ 14 lakh ಇದೆ, 14 lakh, ರೇಟ್ ಆಫ್ ಇಂಟ್ರೆಸ್ಟ್ 12% ಇದೆ. 14 lakhಗೆ 12% ಮಾಡ್ಕೊಳ್ಳಿ, 1,48,000 ಬರುತ್ತೆ. ಸೊ 3,68,000ಅಲ್ಲಿ 1,48,000 ಇಂಟ್ರೆಸ್ಟನ್ನು ಲೆಸ್ ಮಾಡಿ, ಪ್ರಾಫಿಟ್ ಅವೈಲೇಬಲ್ 1,92,000 ಬರುತ್ತೆ. ಸೊ ಇದು ಪ್ರಾಫಿಟ್ ಅವೈಲೇಬಲ್ ಕಂಡುಹಿಡಿದ ನಂತರ ನೆಕ್ಸ್ಟ್ ಎರಡನೇದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಕಂಡುಹಿಡಿಬೇಕು, ಎಸ್ ಅಂತೇಳಿ. ಸೊ ಎಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಇಂಟು 100.
So capital profit available is 1,92,000 divided by 14% ಇದೆಯಲ್ಲ, ಕ್ಯಾಪಿಟಲೈಸೇಷನ್ ರೇಟ್ 14 ಇದೆ, 14 ತೆಗೆದುಕೊಳ್ಳಿ, ಹೋಲ್ ಮಲ್ಟಿಪ್ಲೈಡ್ ಬೈ 100 ಬರೀರಿ. ಇದನ್ನು ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ 13,71,428. 13,71,428 is the value of equity shares, market value of equity shares or S. Now value of company is equal to S plus D. S ಅಂತಂದ್ರೆ ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್, ಇದು 13,71,480 ಪ್ಲಸ್ ಡಿ ಅಂತಂದ್ರೆ ಡಿಬೆಂಚರ್ ಕ್ಯಾಪಿಟಲ್. ಪ್ರಾಬ್ಲಮ್ನಾಗ ಕೊಟ್ಟಿರ್ತಾರೆ 14 lakh ತೆಗೆದುಕೊಳ್ಳಿ. 13,71,428 ಪ್ಲಸ್ 14 lakh is equal to 27,71,428. So 27,71,428 is the value of firm, that is V. Now overall cost of capital ಕಂಡುಹಿಡಿಯಬೇಕು. overall cost of capital or KO is equal to earnings before interest and tax or operating income divided by V, that is value of company ಕಂಡುಹಿಡಿದಿದ್ದೇವೆ, whole multiplied by 100. So earnings before and interest and tax ಪ್ರಾಬ್ಲಮ್ನ ಕೊಟ್ಟಿರ್ತಾರೆ 3,60,000. ಇಲ್ಲಿದೆ ನೋಡ್ರಿ, ಇದನ್ನ ತೆಗೆದುಕೊಳ್ಳಿ. 3,60,000 ಡಿವೈಡೆಡ್ ಬೈ ವಿ ಕಂಡು ಹಿಡಿದಿದ್ದೇವೆ ನಾವು 27,71,428 ಹೋಲ್ ಮಲ್ಟಿಪ್ಲೈಡ್ ಬೈ 100 ಬರೀರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ಯು ವಿಲ್ ಗೆಟ್ 12.99 ಆರ್ ಆಸ್ ಗುಡ್ ಆಸ್ 13%. 13% ಇಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೇಳಿ ಈ ರೀತಿ ಕಂಡು ಹಿಡ್ಕೊಳ್ಬೇಕು. ಇದು ಸಹಿತ 6 marks ಪ್ರಾಬ್ಲಮ್. ಇನ್ನೊಂದು 12 marks ಪ್ರಾಬ್ಲಮ್ ನೋಡ್ಕೊಳ್ಳಿ. 12 marks ಪ್ರಾಬ್ಲಮ್ನಾಗ ಏನು ಕೊಡ್ತಾರೆ ಅಂದರೆ, ಡಿಬೆಂಚರ್ಸ್ ಒಂದ್ಸಲ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಡಿಬೆಂಚರ್ ಅಮೌಂಟನ್ನು ಹೆಚ್ಚಿಗೆ ಮಾಡಿದರೆ ಆವಾಗ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂತ ಕೇಳ್ತಾರೆ. ಸೊ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: ಸನ್ ಲಿಮಿಟೆಡ್ಸ್ ನೆಟ್ ಆಪರೇಟಿಂಗ್ ಇನ್ಕಮ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ EBIT is rupees 1,50,000. The company has a 6 lakh rupees 10% debentures. The equity capitalization rate, that is KE, of the company is 12.5%. Calculate the value of the firm and overall cost of capital. What would be the value of firm and overall cost of capital if company decided to raise the amount of debentures rupees 9 lakh. ಅಂದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ 6 lakh rupees ಡಿಬೆಂಚರ್ ತೆಗೆದುಕೊಂಡು ವ್ಯಾಲ್ಯೂ ಆಫ್ ಫರ್ಮು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡ್ಕೋಬೇಕು, ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಡಿಬೆಂಚರ್ಸ್ 6 lakh ಬದಲಿ 9 lakh ಡಿಬೆಂಚರ್ಸ್ ತೊಗೊಂಡ್ರೆ ಅಥವಾ 9 lakh rupees ಡಿಬೆಂಚರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕಂತೇಳಿ. ಸೊ ಇದು ನಥಿಂಗ್ ಬಟ್ ಏನಂತಂದ್ರೆ ಸಾಲ್ವಿಂಗ್ 2 ಪ್ರಾಬ್ಲಮ್ಸ್. ಈಗೇನಲ್ಲಿ 6 ಮಾರ್ಕ್ಸಿನ 2 ಪ್ರಾಬ್ಲಮ್ ಇದ್ವಲ್ಲ, ಅವೆರಡು ಪ್ರಾಬ್ಲಮ್ ಸೇರಿಸಿ ಇಲ್ಲಿ ಒಂದೇ ಪ್ರಾಬ್ಲಮ್ನಾಗ ಕೊಟ್ಟಿದ್ದಾರೆ. ಅಂದರೆ 2 ಸಲ ಕ್ಯಾಲ್ಕುಲೇಷನ್ ಮಾಡಬೇಕು. 6 lakh rupees ಡಿಬೆಂಚರ್ಸ್ ಇದ್ದಾಗ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟು, ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು, ದೆನ್ 9 lakh rupees ಡಿಬೆಂಚರ್ ಇದ್ದಾಗ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂತ ಮಾಡ್ಕೋಬೇಕು. ಬನ್ನಿ, ಸೊ ಫಸ್ಟ್ ವೆನ್ ಡಿಬೆಂಚರ್ ಈಸ್ rupees 6 lakh rupees ಡಿಬೆಂಚರ್ಸ್ ಇದ್ದಾಗ ಏನು ಮಾಡ್ಬೇಕನ್ನೋದು ನೋಡಿ. ಫಸ್ಟು ಪ್ರಾಫಿಟ್ ಅವೈಲೇಬಲ್ ಕಂಡುಹಿಡ್ಕೊಳ್ಳಿ. ಆಪರೇಟಿಂಗ್ ಇನ್ಕಮ್ ತೊಗೊಳ್ಬೇಕು 1,50,000 ಮೈನಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 6 lakh ಇದೆ, ಪರ್ಸೆಂಟೇಜ್ 10% ಇದೆ. 6 lakh ಇಂಟು 10/100 ಮಾಡಿದರೆ 60,000 ಬರುತ್ತೆ. 1,50,000 ಡಿವೈಡ್ ಮೈನಸ್ 60,000 is equal to 90,000. ವಾಟ್ ಇಸ್ ದಿಸ್ 90,000? 90,000 is the profit available. ಹಂಗಂದ್ರೆ ಇದು ಪ್ರಾಫಿಟ್ ಅವೈಲೇಬಲ್. ಫಸ್ಟ್ ಇದನ್ನು ಮಾಡಿ, ಇನ್ಕಮ್ ಇದನ್ನು ಕೊಟ್ಟಿರ್ತಾರೆ 1,50,000, ಇದನ್ನಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟನ್ನು ಡಿಬೆಂಚರ್ಸ್ ಕೊಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಅಲ್ಲೆಲ್ಲೂ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳೋದಿಲ್ಲ ಅವರು. 10% ಡಿಬೆಂಚರ್ಸ್ ಅಂತಂದ್ರೆ ದಿಸ್ 10% ಡಿನೋಟ್ಸ್ ವಾಟ್? ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್. ನಿಮ್ಮ ಹೆಸರು ನಿಮ್ಮ ಮುಂದೆ ಇನಿಷಿಯಲ್ ಇರ್ತಾವಲ್ಲ, ಹಾಗೆ ಡಿಬೆಂಚರ್ಸ್ಗೆ ಪರ್ಸೆಂಟೇಜ್ ಇರ್ತೈತಿ. ಈ ಪರ್ಸೆಂಟೇಜ್ ಏನು ಹೇಳ್ತೈತಿ ಅಂತಂದ್ರೆ 10% ಬಡ್ಡಿಯ ಹಾಗೆ ಡಿಬೆಂಚರ್ಸನ್ನು 6 ಲಕ್ಷ ರೂಪಾಯಿ ಡಿಬೆಂಚರ್ಸನ್ನು ಪಡೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅರ್ಥ. ಹಾಗಾದ್ರೆ ಪರ್ಸೆಂಟೇಜ್ ಡಿನೋಟ್ಸ್ ವಾಟ್? ಈ ಪರ್ಸೆಂಟೇಜ್ ಡಿಬೆಂಚರ್ಸ್ ಜೊತೆಗೆ ಇದ್ದಿದ್ದು ಪರ್ಸೆಂಟೇಜು ಇಂಟ್ರೆಸ್ಟನ್ನು ತೋರಿಸುತ್ತೆ. ಮತ್ತು ಇಲ್ಲೊಂದು ಪರ್ಸೆಂಟೇಜ್ ಇದೆ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು KE ಅಂಥೇಳಿ, ಕ್ಯಾಪಿಟಲೈಸೇಷನ್ ರೇಟ್ ಅಂತೇಳಿ. ಸೊ ಈಗ ಡಿಬೆಂಚರ್ ಇಂಟ್ರೆಸ್ಟನ್ನು ಡಿಬೆಂಚರ್ ಜೊತೆಗೆ ಕೊಟ್ಟಿರ್ತಾರೆ 10%. ಸೊ 6 lakh 10% ಮಾಡ್ಕೊಳ್ಳಿ, 60,000 ಮೈನಸ್ ಮಾಡ್ಕೊಳ್ಳಿ, 90,000 ಪ್ರಾಫಿಟ್ ಅವೈಲೇಬಲ್ ಬಂತು. ಸೊ ಪ್ರಾಫಿಟ್ ಅವೈಲೇಬಲ್ ಬಂದಮೇಲೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಕಂಡುಹಿಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ಗೆ ಫಾರ್ಮುಲಾ ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಹೋಲ್ ಮಲ್ಟಿಪ್ಲೈಡ್ ಬೈ 100. ಸೊ ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಅವೈಲೇಬಲ್ ನಾವು ಕಂಡುಹಿಡಿದಿದ್ದೇವೆ 90,000 ಬರೀರಿ.
ಕ್ಯಾಪಿಟಲೈಸೇಷನ್ ರೇಟ್ ಅವರೇ ಕೊಟ್ಟಿರ್ತಾರೆ 12.5 ಅಂತ ಹೇಳಿದ್ದಾರೆ. ಡಿವೈಡೆಡ್ ಬೈ 12.5 ಮಾಡ್ಕೊಳ್ಳಿ, ಹೋಲ್ ಮಲ್ಟಿಪ್ಲೈಡ್ ಬೈ 100 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 7,20,000. 7,20,000 ಏನಿದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಅದನ್ನು ಸಿಂಬಾಲಿಕ್ ಆಗಿ ಏನು ಹೇಳ್ತಾರೆ, ಎಸ್ ಅಂತ ಹೇಳ್ತಾರೆ. ಸೊ ಎಸ್ ಈಸ್ ಈಕ್ವಲ್ ಟು 7,20,000. ಈಗ ಏನು ಮಾಡ್ಬೇಕಂದ್ರೆ ವ್ಯಾಲ್ಯೂ ಆಫ್ ಕಂಪನಿ ಕಂಡು ಹಿಡ್ಕೊಳ್ಬೇಕು, ವಿ ಅಂತೇಳಿ. ವಿ ಈಸ್ ಈಕ್ವಲ್ ಟು ಎಸ್ ಪ್ಲಸ್ ಡಿ. ಎಸ್ ನಾವು ಕಂಡು ಹಿಡಿದಿದ್ದೇವೆ 7,20,000. ಡಿ ಅವರೇ ಕೊಟ್ಟಿದ್ದಾರೆ. ಡಿ ಅಂದರೆ ಡಿಬೆಂಚರ್ಸ್ ಅಂತೇಳಿ ಅಥವಾ ಡೆಟ್ ಅಂತೇಳಿ 6 lakh ಕೊಟ್ಟಿದ್ದಾರೆ. 7,20,000 ಪ್ಲಸ್ 6 lakh ಈಸ್ ಈಕ್ವಲ್ ಟು 13,20,000. ವಾಟ್ ಈಸ್ ದಿಸ್ 13,20,000? ವ್ಯಾಲ್ಯೂ ಆಫ್ ಶೇರ್ಸ್, ವ್ಯಾಲ್ಯೂ ಆಫ್ ಕಂಪನಿ ಆರ್ ವಿ ಅಂತೇಳಿ. ಈಗ ನಾವೇನು ಮಾಡಬೇಕಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡು ಹಿಡಿಬೇಕು. ಲಾಸ್ಟ್ ಫೋರ್ತ್ ಒನ್, KO ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಬಿಫೋರ್ ಅಂಡ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಥವಾ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವಿ, ದಟ್ ಈಸ್ ವ್ಯಾಲ್ಯೂ ಆಫ್ ಕಂಪನಿ, ಹೋಲ್ ಮಲ್ಟಿಪ್ಲೈಡ್ ಬೈ 100. ಸೊ ಫಿಗರ್ಸ್ ಫಿಲ್ಅಪ್ ಮಾಡ್ಕೊಳ್ಳಿ, ಎಲ್ಲ ಗೊತ್ತಿದ್ದಾವೆ ನಮಗೀಗ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅವರೇ ಕೊಟ್ಟಿದ್ದಾರೆ, 1,50,000 ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಸೊ ಇದು ವಿ ನಾವು ಕಂಡು ಹಿಡಿದಿದ್ದೇವೆ. ಈಗ 13,20,000 ಬರೀರಿ, ಹೋಲ್ ಮಲ್ಟಿಪ್ಲೈಡ್ ಬೈ 100 ಮಾಡಿರಿ, ಸಿಂಪ್ಲಿಫೈ ಮಾಡಿ ಇದನ್ನ, ಯು ವಿಲ್ ಗೆಟ್ 11.36. 11.36% ಈಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈ ರೀತಿ ಕಂಡುಹಿಡಿಬೇಕು. ಒಂದು 6 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಅಂತೇಳಿ. ಈಗ ಇನ್ನೊಂದು ಏನು ಕೇಳಿದ್ದಾರೆ ಅಂತಂದ್ರೆ ನಿಮಗೆ, ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ಫರ್ಮ್ ಆ್ಯಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಫ್ ಕಂಪನಿ ಡಿಸೈಡೆಡ್ ಟು ರೈಸ್ ಅಮೌಂಟ್ ಆಫ್ ಡಿಬೆಂಚರ್ಸ್ ಟು 9 lakh. 6 lakh ಇದ್ದಿದ್ದನ್ನು 9 lakh ರುಪೀಸಿಗೆ ಡಿಬೆಂಚರ್ಸನ್ನು ರೈಸ್ ಮಾಡಿದ್ರೆ, 9 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಇದ್ದಾಗ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ. ಸೊ ಮತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗಂತೆ ತಿಳ್ಕೊಳ್ಳಿ ನೀವು. ಸೊ ಡಿಬೆಂಚರ್ಸ್ ಈಸ್ ರೈಸ್ ಟು ₹9 lakh ಇದ್ದಾಗ ಫಸ್ಟ್ ಮತ್ತೆ ನಾವೇನು ಕಂಡುಹಿಡಬೇಕು, ಪ್ರಾಫಿಟ್ ಅವೈಲೇಬಲ್ ಕಂಡುಹಿಡಬೇಕು. ಪ್ರಾಫಿಟ್ ಅವೈಲೇಬಲ್ ಕಂಡುಹಿಡಲಿಕ್ಕೆ ಫಾರ್ಮುಲಾ ಗೊತ್ತಿದೆ ನಿಮಗೆ. ಆಪರೇಟಿಂಗ್ ಇನ್ಕಮ್ ತೆಗೆದುಕೊಳ್ಬೇಕು, ಅದ್ರಾಗ ಡಿಬೆಂಚರ್ಸ್ ಇಂಟ್ರೆಸ್ಟ್ ಲೆಸ್ ಮಾಡಬೇಕು. ಇಲ್ಲೇ 9 lakh ಇದೆ, ಪರ್ಸೆಂಟೇಜ್ ಸೇಮ್ ಇದೆ, 10% ತೆಗೆದುಕೊಳ್ಬೇಕು. ಪರ್ಸೆಂಟೇಜ್ ಏನು ಚೇಂಜ್ ಆಗಿಲ್ಲ, ಬಟ್ ಅಮೌಂಟ್ ಆಫ್ ಡಿಬೆಂಚರ್ಸ್ ಮಾತ್ರ ಚೇಂಜ್ ಆಗಿದೆ. 6 ಲಕ್ಷ ರೂಪಾಯಿ ಇದ್ದು 9 ಲಕ್ಷ ಇದೆ. ಸೊ ಇಲ್ಲಿ 9 ಲಕ್ಷಕ್ಕೆ ರೈಸ್ ಆಗಿದ್ರೆ ಅಂತೇಳಿ ಇದೆ ಇಂಪಾರ್ಟೆಂಟು. ಇದಷ್ಟೇ ಚೇಂಜ್, ಬಾಕಿದೆಲ್ಲ ಸೇಮ್ ಆಗುತ್ತೆ. ಸೊ 9 lakh ಬರೀಬೇಕು, ಅಲ್ಲಿ 6 lakh ಬರ್ದಿರಿ, ಇಲ್ಲಿ 9 lakh ಬರೀರಿ. 9 lakh ಇಂಟು 10/100 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 90,000. 1,50,000 ಮೈನಸ್ 90,000 ಈಸ್ ಈಕ್ವಲ್ ಟು 60,000. 60,000 ಇಸ್ ದ ಪ್ರಾಫಿಟ್ ಅವೈಲೇಬಲ್. ಈ ಪ್ರಾಫಿಟ್ ಅವೈಲೇಬಲ್ ಕಂಡುಹಿಡಿದ ನಂತರ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನು ಕಂಡುಹಿಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಈಸ್ ಈಕ್ವಲ್ ಟು, symbolically it is called as S. S is equal to profit available divided by capitalization rate whole multiplied by 100. So profit available ನಾವು ಕಂಡು ಹಿಡ್ಕೊಂಡಿದ್ದೇವೆ, ಇಲ್ಲಿ 60,000 ಇದೆ. 60,000 divided by capitalization rate, ಸೇಮ್ ಪ್ರಾಬ್ಲಮ್, ಅದೇ ಕ್ಯಾಪಿಟಲೈಸೇಷನ್ ರೇಟ್ ಚೇಂಜ್ ಆಗಿರೋದಿಲ್ಲ, 12.5 ಹೋಲ್ ಮಲ್ಟಿಪ್ಲೈಡ್ ಬೈ 100. 60,000 divided by 12.5% into 100 ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 4,80,000. So 4,80,000 is the value of shares, that is S. S ಕಂಡು ಹಿಡಿದ ನಂತರ ನಾವು ವಿ ಕಂಡು ಹಿಡಿಬೇಕೀಗ. ವಿ ಅಂತಂದರೆ ವ್ಯಾಲ್ಯೂ ಆಫ್ ಕಂಪ್ನಿ. ವ್ಯಾಲ್ಯೂ ಆಫ್ ಕಂಪ್ನಿ ಈಸ್ ಈಕ್ವಲ್ ಟು ಫಾರ್ಮುಲಾ ಎಸ್ ಪ್ಲಸ್ ಡಿ. ಎಸ್ ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು, ಡಿ ಅಂತಂದ್ರೆ ಡಿಬೆಂಚರ್ ಕ್ಯಾಪಿಟಲ್. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಕಂಡು ಹಿಡಿದಿದ್ದೇವೆ, ದಟ್ ಈಸ್ ಎಸ್ 4,80,000 ಪ್ಲಸ್ ಡಿ ಅವರೇ ಕೊಟ್ಟಿದ್ದಾರೆ, ಡಿ ಈಸ್ ₹9 lakh. ಅಲ್ಲಿ ಎ ಆಪ್ಷನ್ನಲ್ಲಿ ಏನು ಮಾಡಿದ್ವಿ, 6 lakh ತೊಗೊಂಡಿದ್ವಿ. ಈಗ ಅದು ಚೇಂಜ್ ಆಗಿದೆ, 9 lakh ಆಗಿದೆ. ಸೊ ಡಿಬೆಂಚರ್ 9 lakh. 4,80,000 ಪ್ಲಸ್ 9 lakh ಈಸ್ ಈಕ್ವಲ್ ಟು 13,80,000. ವಾಟ್ ಈಸ್ ದಿಸ್ 13,80,000? 13,80,000 ಇಸ್ ದ ವ್ಯಾಲ್ಯೂ ಆಫ್ ಕಂಪನಿ ಅಥವಾ ವ್ಯಾಲ್ಯೂ ಆಫ್ ಫರ್ಮ್, ದಟ್ ಈಸ್ ವಿ ಅಂದಂಗಾಯಿತು. ಈಗ ನೆಕ್ಸ್ಟ್ ಲಾಸ್ಟಿಗೆ ಏನು ಕಂಡುಹಿಡಿಬೇಕಂದ್ರೆ ನಾವು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಿಬೇಕು. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಇದನ್ನು ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ. ವಿ ಡಿವೈಡೆಡ್ ಬೈ ವಿ ನಾವು ಕಂಡು ಹಿಡಿದಿದ್ದೇವೆ, ಇಲ್ಲಿದೆ 13,80,000 ಹೋಲ್ ಮಲ್ಟಿಪ್ಲೈಡ್ ಬೈ 100. ಫಿಗರ್ಸ್ ಫಿಲ್ಅಪ್ ಮಾಡ್ಕೊಳ್ಳಿ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಥವಾ ಆಪರೇಟಿಂಗ್ ಇನ್ಕಮ್ ಅಂತ ಕರೀತಾರೆ. ಆಪರೇಟಿಂಗ್ ಇನ್ಕಮ್ 1,50,000 ಡಿವೈಡೆಡ್ ಬೈ ವಿ 13,80,000 ಹೋಲ್ ಮಲ್ಟಿಪ್ಲೈಡ್ ಬೈ 100. ಇದನ್ನು ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ 10.87%. ಸೊ 10.87% is the cost of capital or overall cost of capital. ಈಗ ಮತ್ತೆ ನಿಮ್ಗೊಂದು ಪಾಯಿಂಟ್ ಇನ್ನೊಂದು ಕ್ವಶನ್ ಕೇಳ್ಬೋದು, ಸಜೆಸ್ಟ್ ವಿಚ್ ಮಿಕ್ಸ್ ಈಸ್ ಬೆನಿಫಿಷಿಯಲ್ ಅಂತ ಕಂಪನಿಗೆ ಅಂತ ಹಂಗೂ ಕೇಳ್ಬೋದು ನಿಮಗೆ. ಇವೆರಡರಲ್ಲಿ ಯಾವುದು ಯೋಗ್ಯ ಅಂತೇಳಿ. ಇಲ್ಲಿ ನೋಡಿ, ನೀವು ಡಿಬೆಂಚರ್ಸ್ ಅಮೌಂಟನ್ನು ಕಡಿಮೆ ಇತ್ತು ಅಂತಂದರೆ
ಡಿಬೆಂಚರ್ಸ್ ಅಮೌಂಟ್ 6 lakh ಇತ್ತಪ್ಪ ಅಂತಂದ್ರೆ, ಹಿಯರ್ ಇಟ್ ಈಸ್ 6 lakh. 6 lakh ಇತ್ತಪ್ಪ ಅಂತಂದ್ರೆ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲು 11.36 ಇದೆ. ಅದೇ ಡಿಬೆಂಚರ್ಸ್ ಹೆಚ್ಚಿಗೆ ಮಾಡಿದ್ರೆ, ನೀವು ಸಾಲ ಹೆಚ್ಚಿಗೆ ಮಾಡಿದ್ರೆ ಅಥವಾ ಬಂಡವಾಳ ಲೋನು ಹೆಚ್ಚಿಗೆ ಇತ್ತು ಅಂತಂದ್ರೆ, ಇಕ್ವಿಟಿ ಕ್ಯಾಪಿಟಲ್ ಕಡಿಮೆ ಇದ್ದು ಬಂಡವಾಳ ಲೋನ್ ಅಮೌಂಟ್ ಹೆಚ್ಚಿಗೆ ಇದ್ರೆ, ಬಾರೋಡ್ ಕ್ಯಾಪಿಟಲ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿದೆ ನೋಡ್ರಿ, ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ 10.87. ಅದರ ಅರ್ಥ ಏನಂತಂದ್ರೆ ಹೆಚ್ಚಿಗೆ ಡಿಬೆಂಚರ್ಸ್ ಯೂಸ್ ಮಾಡಿದ ಹಾಗೆ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅಂತೇಳಿ. ಡಿಬೆಂಚರ್ ಚೇಂಜ್ ಆದಂಗೆ ಕಾಣುತ್ತೆ. ಸೊ ಇದಕ್ಕೆ ಏನಂತ ಕರಿತಾರೆ, ಕೆಲವೊಂದು ಟೈಮ್ ನೀವು ಇದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಓದಿರಿ, ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರೀತಾರೆ. ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತಂದ್ರೆ ಈಕ್ವಿಟಿ ಶೇರ್ಸಿಗೆ ಬೆನಿಫಿಟ್ ಮಾಡೋದು ಬೈ ಯೂಸಿಂಗ್ ಡೆಟ್ ಕ್ಯಾಪಿಟಲ್ ಅಂತೇಳಿ. ಅಂದರೆ ಡಿಬೆಂಚರ್ಸನ್ನು ಸಾಲದ ಅಮೌಂಟನ್ನು ಬಳಸ್ಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಮಾಡೋದು ಅಥವಾ ಅಂದ್ರೆ ಕಾಸ್ಟನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಅಕಸ್ಮಾತ್ ನೀವು ಕಾಸ್ಟ್ ಕಡಿಮೆ ಆಯ್ತಪ್ಪ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮ ವ್ಯಾಲ್ಯೂ ಆಫ್ ಕಂಪನಿ ಹೆಚ್ಚಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಸೊ ಇನ್ ದಿಸ್ ವೇ 12 ಮಾರ್ಕ್ಸ್ ಪ್ರಾಬ್ಲಮ್ ಆರ್ 10 ಮಾರ್ಕ್ಸ್ ಪ್ರಾಬ್ಲಮ್ ಇಸ್ ಟು ಬಿ ಸಾಲ್ವ್ಡ್. ಇಲ್ಲೇ ಎ 6 lakh ಡಿಬೆಂಚರ್ಸ್ ಇದ್ದಾಗ, ಬಿ 9 lakh ಡಿಬೆಂಚರ್ಸ್ ಇದ್ದಾಗ ಇದನ್ನೇ ಬೇರೆ ಥರ ಕೊಡ್ತಾರೆ. ಕಂಪ್ನಿ ಎ ಕಂಪ್ನಿ ಬಿ ಅಂತ ಕೊಡ್ತಾರೆ. ಕಂಪ್ನಿ ಎಗೆ ಡಿಬೆಂಚರ್ಸ್ 6 lakh ಕೊಟ್ಟಿರ್ತಾರೆ, ಕಂಪ್ನಿ ಬಿಗೆ ಡಿಬೆಂಚರ್ಸ್ 9 lakh ಅಂತ ಕೊಡ್ತಾರೆ. ಅಂಥ ಪ್ರಾಬ್ಲಮ್ಸ್ನು ಇದ್ದಾವೆ. ಮತ್ತು ಅದಕ್ಕೆ ಆದ ಪ್ರಾಬ್ಲಮ್ ಅಂತಂದ್ರೆ ಅದು ಚೇಂಜ್ ಅಂತ ತಿಳ್ಕೊಬೇಡಿ. ಸೊ ಈಗ ನಾವೇ ಇಲ್ಲೇನು ಮಾಡಿದ್ದೇವೆ ಅಂದರೆ 6 lakh ತೊಗೊಂಡು ಒಂದು ಸಲ ತೊಗೊಂಡು ಮಾಡಿದ್ದೇವೆ, 9 lakhs ಡಿಬೆಂಚರ್ಸ್ ತೊಗೊಂಡು ಮಾಡಿದ್ದೀವಿ. ಹಾಗೆ ಕಂಪ್ನಿ ಎದ್ದು ಎಷ್ಟು ಡಿಬೆಂಚರ್ಸ್ ಇದೆ ಅದನ್ನು ತೊಗೊಂಡು ಮಾಡಿರಿ, ಕಂಪ್ನಿ ಬಿದು ಡಿಬೆಂಚರ್ಸ್ ಎಷ್ಟಿದೆ ಅದನ್ನು ತೆಗೆದು ಇನ್ಫಾರ್ಮೇಷನ್ ಏನಿದೆ ಅದನ್ನು ತೆಗೆದುಕೊಂಡು ಪ್ರಾಬ್ಲಮನ್ನು ಮಾಡಿ. ಸೊ ಈ ರೀತಿ ಎರಡು ಸರಿ ಅಂದರೆ ಡಿಬೆಂಚರ್ 6 lakh ಮತ್ತು 9 lakh ಇದ್ದಾಗ ಅಂತ ಕೇಳಿದ್ರೆ ಇದು 12 ಮಾರ್ಕ್ಸಿಗೆ ಕೇಳ್ತಾರೆ. ಅದರ ಅರ್ಥ ಏನಂದ್ರೆ ನೀವು 2 ಪ್ರಾಬ್ಲಮ್ ಮಾಡ್ದಂಗೆ ಆಗುತ್ತೆ ಇದು. ಸೊ ಒಂದೇ ಕೊಟ್ಟಿದ್ರು ಅಂತ ಕೊಡ್ರಿ, ಮೊದಲೇಕ್ ಮಾಡಿದ್ನಲ್ಲ 6 ಮಾರ್ಕ್ಸ್ ಪ್ರಾಬ್ಲಮ್, ಅದು 6 ಮಾರ್ಕ್ಸ್ ಕೇಳ್ಬೋದು. ಒಂದೇ ಏನು ಡಿಬೆಂಚರ್ಸ್ ಮತ್ತು ಬದಲಾವಣೆ ಮಾಡ್ದಂಗೆ ಒಂದೇ ಡಿಬೆಂಚರ್ಸ್ ಕೊಟ್ಟರೆ ಅದು 6 ಮಾರ್ಕ್ಸ್ ಕೊಡ್ತಾರೆ. 2 ಡಿಬೆಂಚರ್ಸ್ ಕೊಟ್ಟು ಅಂದರೆ ಇದನ್ನು 12 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ರೀತಿಯಾಗಿ ಪ್ರಾಬ್ಲಮನ್ನು ಕೇಳ್ತಾರೆ. ಭಾಳ ಈಸಿ ಇದೆ. ಬರೀ ಒಂದೇ ನೀವು ಏನು ಮಾಡಬೇಕಂದ್ರೆ ಫಾರ್ಮುಲಾಸನ್ನು ನೆನಪಿಟ್ಕೊಳ್ಬೇಕು. ಫಾರ್ಮುಲಾ ಪ್ರಕಾರ ಫಿಗರ್ಸನ್ನು ಫಿಲ್ಅಪ್ ಮಾಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಲಿ ಯು ವಿಲ್ ಗೆಟ್ ಎ 12 marks or 6 marks in case if it is asked for 6 marks. So with this I would like to conclude this session. So in the next session ಅಥವಾ ಇನ್ನೊಂದು ವಿಡಿಯೋದಲ್ಲಿ ಎರಡನೇ ಮೆಥಡನ್ನು ನೋಡ್ಕೊಳ್ಳೋಣಂತ. ಇದು ನೆಟ್ ಇನ್ಕಮ್ ಅಪ್ರೋಚ್ ಮೆಥಡ್, ಇನ್ನೊಂದು ನೆಟ್ ಆಪರೇಟಿಂಗ್ ಮೆಥಡ್ ಇದೆ ಎರಡನೇ ಮೆಥಡ್. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಟಿಲ್ ದೆನ್ ಗುಡ್ ಬೈ.